ಬಿಜೆಪಿ ಮುಖಂಡ ವಾಸು ಹತ್ಯೆಯ ನಂತರ ಘಟನಾ ಸ್ಥಳದಲ್ಲಿ ಸಾಕಷ್ಟು ಪರಿಸ್ಥಿತಿ ಉದ್ವಿಗ್ನಗೊಂಡಿರುವುದು ಹೆಚ್ಚುವರಿ ಪೊಲೀಸರನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿಯಲ್ಲಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಘಟನಾ ಸ್ಥಳದಿಂದಲೇ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, ಸಾಕಷ್ಟು ಪ್ರತಿಭಟನೆಗಳಿಗೆ ಸಾಕ್ಷಿಯಾಯಿತು ಹತ್ಯೆ ನಡೆದ ಒಂದು ಸ್ಥಳ ಅಂತ ಹೇಳಿ. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ? ಇನ್ನೂ ಕೂಡ ಪ್ರತಿಭಟನೆ ಮುಂದುವರಿದಿದೆಯಾ? ಸ್ಮಿತಾ, ಸದ್ಯಕ್ಕೆ ಇಲ್ಲಿ ಒಂದು ಘಟನಾ ಸ್ಥಳದಲ್ಲಿ ಎಲ್ಲವೂ ಕೂಡ ಪ್ರತಿಭಟನೆಗಳು, ಎಲ್ಲವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸೋದು ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಈಗಾಗಲೇ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಮಾಡಿಕೊಂಡಿರುವಂಥದ್ದು. ಮುಖ್ಯವಾಗಿ ಈ ಒಂದು ಘಟನಾ ಸ್ಥಳದಲ್ಲಿ ಸಾಕಷ್ಟು ಒಂದು ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಯಾವಾಗ ಇಲ್ಲಿನ ಸ್ಥಳೀಯ ನಮ್ಮ ಬಿಜೆಪಿ ಮುಖಂಡ ಕಳೆದ 25 ವರ್ಷಗಳಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ಕೊಂಡು ಬಂದಂಥ ಒಬ್ಬ ಕಾರ್ಯಕರ್ತ ಈ ರೀತಿಯಾಗಿ ಬರ್ಬರವಾಗಿ ಕೊಲೆ ಆಗಿದ್ದಾನನ್ನೋ ಒಂದು ವಿಚಾರ ತಿಳಿದಂಥ ಇಲ್ಲಿನ ಬೆಂಬಲಿಗರು, ಸಾರ್ವಜನಿಕರು, ಸ್ಥಳೀಯರು ಜೊತೆಗೆ ಅವರ ಸ್ನೇಹಿತರೆಲ್ಲರೂ ಕೂಡ ಸೇರಿಕೊಂಡು ಒಂದು ರಸ್ತೆಯನ್ನು ತಡೆಯುವ ಮೂಲಕ, ರಸ್ತೆಗಳಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ, ಜೊತೆಗೆ ಆ ಒಂದು ಪ್ರತಿಭಟನೆಗಳನ್ನು ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಆದರೂ ಕೂಡ ಪೊಲೀಸರು ಅವರಿಗೆ ಒಂದು ಸಮಾಧಾನಕರವಾದಂಥ ಮಾತುಗಳನ್ನು ಹೇಳಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೂ ಕೂಡ ಮುಂದಾದರು. ಜೊತೆಗೆ ಆರೋಪಿಗಳನ್ನು ತಕ್ಷಣವೇ ಬಂಧಿಸೋದಾಗಿ ವಿಶ್ವಾಸವನ್ನು ಕೂಡ ಕೊಟ್ಟರು. ಹಾಗಾಗಿ ಆ ಸ್ಥಳೀಯರೆಲ್ಲರೂ ಕೂಡ ಇಲ್ಲಿದ್ದಂಥ ಏನು ಪ್ರತಿಭಟನೆಗಳನ್ನೆಲ್ಲರೂ ಕೂಡ ಆ ಪರಿಸ್ಥಿತಿ ತಿಳಿಗೊಳಿಸಿದ ನಂತರ ಎಲ್ಲರೂ ಕೂಡ ಕೈ ಬಿಟ್ಟರು. ಈಗಾಗಲೇ ಪೊಲೀಸರು ಒಂದು ಹಂತದಲ್ಲಿ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಾಗಿದ್ದು ಈಗಾಗಲೇ 4 ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಆರೋಪಿಗಳ ಪತ್ತೆಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಸ್ಮಿತಾ, ಮುಖ್ಯವಾದಂಥ ಅಂಶ ಅಂತಂದರೆ ಈಗ ಪ್ರಾಥಮಿಕ ಹಂತದಲ್ಲಿ ತನಿಖೆ ನಡೆಸುತ್ತಿರುವಂಥ ಪೊಲೀಸರು ಹೇಳ್ತಿರೋ ಪ್ರಕಾರ ಎಲ್ಲೋ ರಾಜಕೀಯ ಒಂದು ಹಿನ್ನೆಲೆಯಲ್ಲಿ, ರಾಜಕೀಯ ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ ಜಾವ ವಾಸುರವರ ಕೊಲೆ ನಡೆದಿರೋ ಒಂದು ಶಂಕೆಯನ್ನು ಕೂಡ ಈಗಾಗಲೇ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಅವರ ಈ ಒಂದು ಬೊಮ್ಮನಹಳ್ಳಿಯ ಪುರಸಭಾ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಸಿದ್ಧಾಸಿದ್ಧಿ ಕೂಡ ನಡೀತಾ ಇತ್ತು. ಇದೇ ವಿಚಾರವಾಗಿ ಕೋರ್ಟ್ನ ಮೆಟ್ಟಲು ಕೂಡ ಈ ಒಂದು ವಾಸು, ಇವತ್ತು ಮೃತಪಟ್ಟಿರುವಂಥ ವಾಸು ಕೋರ್ಟ್ನ ಮೆಟ್ಟಲು ಕೂಡ ಹೇರಿದರು. ಕಳೆದ 5-6 ತಿಂಗಳಿಂದ ವಿಚಾರಣೆ ನಡೆಸಿದಂಥ ಮೊದಲನೆಯ ಬೆಂಚ್ ಕೋರ್ಟ್ನಲ್ಲಿ ಒಂದು ಇವರ ಪರವಾಗಿ ತೀರ್ಪನ್ನು ಕೂಡ ಕೊಟ್ಟಿತ್ತು. ಅಧ್ಯಕ್ಷರನ್ನಾಗಿ ಇವರನ್ನೇ ಆಯ್ಕೆ ಮಾಡಬೇಕು ಅನ್ನೋ ಒಂದು ತೀರ್ಪನ್ನು ಕೊಟ್ಟ ನಂತರ ಇವರ ವಿರೋಧ ಬಣ ಏನಿದೆ ಅವರು 2ನೇ ಬೆಂಚ್ಗೆ ಕೂಡ, ಸೆಕೆಂಡ್ ಬೆಂಚ್ಗೆ ಹೋಗಿ ಅಲ್ಲಿ ಅಪೀಲನ್ನು ಕೂಡ ಹಾಕಿದರು. ಮೊದಲನೇ ಬೆಂಚ್ನಲ್ಲಿ ಹಿಡಿದಂಥ ತೀರ್ಪು ನಮಗೆ ಅಸಮಾಧಾನಕರ ತಂದಿದೆ, ಹಾಗಾಗಿ ಮತ್ತೊಮ್ಮೆ ಇದನ್ನು ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಸೆಕೆಂಡ್ ಬೆಂಚ್ಗೆ ಹೋಗಿದ್ರು. ಹಾಗಾಗಿ ಕೋರ್ಟ್ನಲ್ಲಿ ಆ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ ಸಾಕಷ್ಟು ವಿಚಾರಣೆಗಳು ಕೂಡ ನಡೀತಾ ಇತ್ತು. ಕಳೆದ 15 ದಿನಗಳಿಂದ ಇದೇ ವಿಚಾರವಾಗಿ ಹೈಕೋರ್ಟ್ಗೆ ಪ್ರತಿನಿತ್ಯ ತೆರಳ್ತಾ ಇದ್ದಂಥ ವಾಸುರವರು ಇವತ್ತು ಬೆಳಗ್ಗೆ ಏಕಾಏಕಿ ಬರ್ಬರವಾಗಿ ಕೊಲೆ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಆ ಒಂದು ಕೋರ್ಟ್ನ ವಿಚಾರವಾಗಿಯೂ ಕೂಡ ಅವರು ಕೊಲೆ ಆಗಿದ್ದಾರೋ ಅನ್ನೋ ಒಂದು ಸಂಶಯವನ್ನು ಪೊಲೀಸರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ 3 ಮೇಲೆ ಈಗಾಗಲೇ ಹೆಬ್ಬಗೋಡಿ ಪೊಲೀಸರು ಜೊತೆಗೆ ವಿಶೇಷವಾಗಿ ತನಿಖೆಯನ್ನು ನಡೆಸೋದಕ್ಕೆ 4 ತನಿಖಾ ತಂಡಗಳೇನಿದೆ, ಆ ಒಂದು 4 ತನಿಖಾ ತಂಡವು ಕೂಡ ಈಗಾಗಲೇ 3ರಿಂದ ಈ ಒಂದು ಕೃತ್ಯ ಎಸಗಿರ್ಬೋದು ಅನ್ನೋ ಒಂದು ಸಂಶಯವನ್ನು ವ್ಯಕ್ತಪಡಿಸಿ ಆ 3ರನ್ನ ಹುಡುಕಾಟದಲ್ಲಿ ಮುಂದಾಗಿರುವಂಥದ್ದು. ಸ್ಮಿತಾ, ಧನ್ಯವಾದ ನಾಗೇಂದ್ರ ಮಾಹಿತಿಗಾಗಿ.